ಒಂದು ವರ್ಷದಲ್ಲಿ ಇವತ್ತು ಒಂದು ಕಡೆ ನಾನು ಡೀಟೇಲರ್ ಅಂತ ಬರುವಂಥ ಟೈಮಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಗ್ಗೆ ಮುಂದೆ ಉಲ್ಲೇಖನ ಮಾಡ್ತೀನಿ. ಆದರೆ ನನ್ನ ವಾದ ಏನಂದ್ರಿಗಿನ ಇವತ್ತು ಸರ್ಕಾರ ಎಲ್ಲೊಂದು ಕಡೆ ಬೇಜವಾಬ್ದಾರಿ ಆಗಿರೋ ಕಾರಣ, ಸರ್ಕಾರ ರೈತರನ್ನೆಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡಿರೋ ಕಾರಣ, ಸರ್ಕಾರ ಈ ದೇಶದ ಬೆನ್ನೆಲುಬಾದಂಥ ರೈತರಿಗೆ ಇವತ್ತು ಒಂದು ರೀತಿ ಅವ್ರಿಗೆ ತ್ರಾಸು ಕೊಟ್ಟಿರೋ ಕಾರಣ ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಅದು ಯೂರಿಯಾ ಗೊಬ್ಬರ ಯಾವುದು ಕೂಡ ಸಿಗಲಾರ್ದಂಥ ಪರಿಸ್ಥಿತಿಗೆ ಮಾಡಿ ಕುಂತಾರೆ. ಹಂಗೆ ಈ ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಲಿ ಇವತ್ತು ಒಂದು ಕಡೆ ಕಳೆದ ಒಂದು ವರ್ಷದಲ್ಲಿ ಸುಮಾರಾಗಿ ಹತ್ತತ್ರ 981 ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಾರ. ಅಂದರೆ ಕಳೆದ ಒಂದು ವರ್ಷದಲ್ಲಿ 981 ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ 2.5 ವರ್ಷದಲ್ಲಿ ಸುಮಾರಾಗಿ 3400 ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡಿಕೊಂಡಾರ. ಇವತ್ತು ಸರಿಯಾದಂಥ ಸಮಯಕ್ಕೆ ಗೊಬ್ಬರ ಕೊಟ್ಟಿದೆ, ಸರಿಯಾದಂಥ ಟೈಮಿಗೆ ಅದು ಬೇಕಾದಂಥ ಸವಲತ್ತುಗಳನ್ನು ಕೊಟ್ಟಿದ್ರೆ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಿಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಉಲ್ಲೇಖನ ಮಾಡಬೇಕಾಗುತ್ತೆ. ಒಂದು ಕಡೆ ಎಲ್ಲೋ ಇವತ್ತು ಸರ್ಕಾರ ಅನ್ನೋಂಥದ್ದು ಸುಮಾರಾಗಿ ನಾನು 2.5 ವರ್ಷಗಳ ಹಿಂದ್ಗಡೆ ಏನು 3400 ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಅದ್ರ ಬಗ್ಗೆ ಹೇಳೋಕೆ ಹೋಗಲ್ಲ. ಒಂದು ವರ್ಷದಲ್ಲಿ ಇವತ್ತು ಸುಮಾರಾಗಿ ಹತ್ತತ್ರ 981 ಮಂದಿ ರೈತರೇನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ, ಈ ಆತ್ಮಹತ್ಯೆ ಮಾಡಿಕೊಂಡಿದ್ದಂಥ ರೈತರಿಗೆ ಈ ಸರ್ಕಾರ ಒಬ್ರಿಗೇನಾಗಲಿ ಪರಿಹಾರ ಕೊಟ್ಟಿದೆ ಅನ್ನೋಂಥ ಮಾತನ್ನು ಕೇಳಬೇಕಾಗುತ್ತೆ. ಒಬ್ಬರಿಗೆ ಇದಕ್ಕೆ ಜವಾಬ್ದಾರಿ ಯಾರು? ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದೆ, ರೈತರೆಲ್ಲರೂ ಕೂಡ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಆತ್ಮಹತ್ಯೆಗಳು ಮಾಡೋಂಥ ಟೈಮಲ್ಲಿ ಕೂಡ ಇವತ್ತು ರೈತರಿಗೆ ಬೇಕಾದಂಥ ಪರಿಹಾರ ಹಣವನ್ನು ಕೊಡೋಂಥ ವಿಚಾರದಲ್ಲಿ ಯಾರು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಹೇಳ್ರಿ? ಇವತ್ತು ಕೃಷಿ ಮಂತ್ರಿಗಳೇನೋ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ, ಚಲುವರಾಯಸ್ವಾಮಿಯವರು. ಅವರಂತ ಇವತ್ತು ಕೈ ಧೂಳು ಜಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಸಮಯ ಇಲ್ಲ ಪಾಪ. ಯಾಕಂದರೆ ಅವರೆಲ್ಲರೂ ಕೂಡ ಭಾಳ ದೊಡ್ಡ ಮಂದಿ. ಈ ಕೃಷಿ ಇಲಾಖೆಯಲ್ಲಿ ಮಂತ್ರಿ ಮಾಡಬೇಕಾದ್ರಿಗಿನ ಒಬ್ಬ ಕೃಷಿಕನಾಗಿರಬೇಕು, ಕೃಷಿಕನ ಜೊತೆಲಿ ಒಳ್ಳೆ ಗುಣಗಳಿರೋಂಥ ಮನುಷ್ಯ, ಒಬ್ಬ ರೈತರ ಬಗ್ಗೆ ಕಳಕಳಿರೋಂಥ ಮನುಷ್ಯ ಬೇಕಾಗುತ್ತೆ. ಆದರೆ ಇಷ್ಟು ಮಂದಿ ರೈತರು ಸತ್ತಂಥ ಟೈಮಲ್ಲಿ ಕೂಡ ಒಬ್ಬರು ಮನೆಗೆ ಹೋಗಲಿಲ್ಲ, ಒಬ್ಬರಿಗೆ ಪರಿಹಾರ ಹಣವನ್ನು ಕೊಟ್ಟಿಲ್ಲ, ಒಬ್ರಿಗೆ ಸಾಂತ್ವನ ಹೇಳಿಲ್ಲ. ನೀನು